ಇಂದು ಒಂದು ಸುಂದರ ಸ್ಥಳದ ಬಗ್ಗೆ ತಿಳಿಯ ಹೊರಟಿದ್ದೇವೆ. ಭಾರತ ದೇಶದ ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆಯ ಹಂಪಿ. ಇದು ಯುನೆಸ್ಕೋದಿಂದ ವಿಶ್ವ ಪರಂಪರೆಯ ತಾಣ ಎಂದು ಗುರುತಿಸಲ್ಪಟ್ಟಿದೆ. ಈ ಒಂದು ಸುಂದರ ಸ್ಥಳದಲ್ಲಿ ವಿಜಯನಗರ ಸಾಮ್ರಾಜ್ಯವು ಉದಯವಾಗಿತ್ತು. ಹಂಪೆಯ ಕಲ್ಲುಗಳು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಸಾರುತ್ತವೆ. ರಾಜ್ಯವನ್ನು ಸಂಗಮ, ಸಾಳುವ, ತುಳುವ ಮತ್ತು ಅರವಿಡು ರಾಜವಂಶದ ರಾಜರು ಆಳಿದರು. ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಅಕ್ಕಬುಕ್ಕರ ತುಂಗಭದ್ರಾ ನದಿಯ ದಕ್ಷಿಣ ದಂಡೆಯ ಮೇಲೆ ಸಾಮ್ರಾಜ್ಯದ ಅಡಿಪಾಯ ಹಾಕಿದರು. ಹರಿಹರ ಮತ್ತು ಬುಕ್ಕ ವಿಜಯನಗರದ ಮೊದಲ ಇಬ್ಬರು ಅರಸರು. ಹರಿಹರನು ಹಂಪಿಯಲ್ಲಿ ಹೊಸ ರಾಜಧಾನಿಯನ್ನು ಕಟ್ಟಲು ಪ್ರಾರಂಭಿಸಿದನು. ವರಹ ವಿಜಯನಗರದ ರಾಜಲಾಂಛನ. ಕುಲದೇವರು ಶ್ರೀ ವಿರೂಪಾಕ್ಷ. ಇಂದುರಾಯ ಸುರತ್ರಾಣ ಎಂಬುದು ಅರಸರ ಬಿರುದು. ಸಂಗಮವಂಶದ ಪ್ರಸಿದ್ಧ ದೊರೆ ಪ್ರೌಢದೇವರನ ಆಳ್ವಿಕೆಯ ಕಾಲದಲ್ಲಿ ಸಾಮ್ರಾಜ್ಯದ ಕೀರ್ತಿ ಎಲ್ಲೆಡೆ ಹರಡಿತು. ಆಂತರಿಕ ನೆಮ್ಮದಿ, ಸಮೃದ್ಧಿ ನೆಲೆಸಿತು. ವಾಣಿಜ್ಯ ಅಭಿವೃದ್ಧಿಯಾಯಿತು. ಗಡಿ ಪ್ರದೇಶದ ನಾಯಕರುಗಳ ದಂಗೆಯನ್ನು ಹತ್ತಿಕ್ಕಿದನು. ಈತನ ಕಾಲದಲ್ಲಿ ಜೈನ ಮತ್ತು ವೈಷ್ಣವ ದೇವಾಲಯಗಳು ನಿರ್ಮಾಣಗೊಂಡವು. ಪರ್ಷಿಯಾ ದೇಶದ ರಾಯಭಾರಿ ಅಬ್ದುಲ್ ರಜಾಕ್ ಇಡೀ ಭಾರತದಲ್ಲಿ ದೇವರಾಯನಂತಹ ಅರಸನಿಲ್ಲ ಎಂದು ಹೇಳಿರುವುದಲ್ಲದೆ ರಾಯನ ಸೇನೆ ಲಕ್ಷಾವಧಿ ಸಂಖ್ಯೆಯಲ್ಲಿದೆ ಎಂದಿದ್ದಾರೆ. ಸಾಮಾನ್ಯ ಶಕ 1509 ರಿಂದ 1529 ಆಡಳಿತ ನಡೆಸಿದ ತುಳುವ ವಂಶದ ಕೃಷ್ಣದೇವರಾಯ ಘನವಂತ ಚಕ್ರವರ್ತಿ. ಈತನ ಕಾಲದಲ್ಲಿ ಸಾಮ್ರಾಜ್ಯದ ಎಲ್ಲೆಗಳು ಉತ್ತರದಲ್ಲಿ ಕೃಷ್ಣಾ ನದಿಯವರೆಗೂ, ಉಳಿದೆಡೆ ಸಮುದ್ರ ತೀರಗಳವರೆಗೂ ವ್ಯಾಪಿಸಿದ್ದವು. ಕೃಷ್ಣದೇವರಾಯನ ಸಾಧನೆಗಳು. ಕೃಷ್ಣದೇವರಾಯನು ಉತ್ತಮ ಆಡಳಿತಗಾರನಾಗಿದ್ದನು. ಸರ್ಕಾರದ ಆದಾಯ ಕಾಲು ಭಾಗವನ್ನು ದಾನ ಧರ್ಮ ಮತ್ತು ಜನಕಲ್ಯಾಣ ಕಾರ್ಯಕ್ಕಾಗಿ ಬಳಸುತ್ತಿದ್ದನು. ಇವನ ಕಾಲದಲ್ಲಿ ಕೃಷಿ ಮತ್ತು ವ್ಯಾಪಾರ ಅಭಿವೃದ್ಧಿ ಹೊಂದಿದವು ಮತ್ತು ವಸ್ತುಗಳು ಅಗ್ಗವಾಗಿದ್ದವು. ದೇವರಾಯನು ಸಂಸ್ಕೃತ ಮತ್ತು ತೆಲುಗು ಭಾಷೆಗಳಲ್ಲಿ ವಿದ್ವಾಂಸನಾಗಿದ್ದನು. ತೆಲುಗಿನಲ್ಲಿ ಅಮುಕ್ ಮೌಲ್ಯದ ಮತ್ತು ಸಂಸ್ಕೃತದಲ್ಲಿ ಜಂಬಾವತಿ ಕಲ್ಯಾಣ ಎಂಬ ನಾಟಕಗಳನ್ನು ರಚಿಸಿದನು. ಕನ್ನಡ ರಾಜ್ಯರಮಣ ಎಂಬುದು ಈತನ ಬಿರುಗಡೆ. ಯುದ್ಧ ದಕ್ಷಿಣ ಭಾರತದ ಇತಿಹಾಸದಲ್ಲೇ ಅತಿ ಭೀಕರವಾದ ಕದನ ಇದಾಗಿತ್ತು. ಈ ಕದನದ ರಣರಂಗವು ಕೃಷ್ಣಾ ತೀರದ ರಕ್ಕಸಗಿ ಮತ್ತು ತಂಗಡಗಿ ಎಂಬ ಗ್ರಾಮಗಳ ನಡುವೆ ಇತ್ತು. ಯುದ್ಧದ ಮೊದಲ ಹಂತದಲ್ಲಿ ವಿಜಯನಗರವೇ ಗೆದ್ದಿತು. ಆದರೆ ವೈರಿಗಳಿಂದ ಒಮ್ಮೆಗೆ ಆದ ತೋಪಿನ ಹೊಡೆತದಿಂದ ವಿಜಯನಗರದ ಸೇನೆ ದಿಕ್ಕಾಪಾಲಾಯಿತು. ರಾಮರಾಯನ ಕೊಲೆ ನಡೆಯಿತು. ವಿಜಯನಗರದ ಸೈನಿಕರು ರಣರಂಗದಿಂದ ಕಾಲ್ಕಿತ್ತರು. ವಿಜಯನಗರವು ಅಂತಾರಾಷ್ಟ್ರೀಯ ವ್ಯಾಪಾರದ ಕೇಂದ್ರವಾಗಿತ್ತು. ಜಗತ್ತಿನ ನಾನಾ ಕಡೆಯ ವ್ಯಾಪಾರಿಗಳು ಇಲ್ಲಿಗೆ ಬರುತ್ತಿದ್ದರು. ಅಂಗಡಿಗಳಲ್ಲಿ ಮುತ್ತು ರತ್ನಗಳನ್ನು ರಾಶಿ ರಾಶಿಯಾಗಿ ಮಾರುತ್ತಿದ್ದರೆಂದು ವಿದೇಶಿ ಪ್ರವಾಸಿಗಳು ವರ್ಣಿಸಿದ್ದಾರೆ. ಸಾಮ್ರಾಜ್ಯದ ಪಶ್ಚಿಮ ಹಾಗೂ ಪೂರ್ವ ಕರಾವಳಿಗಳಲ್ಲಿದ್ದ ಹಲವಾರು ಬಂದರುಗಳ ಮೂಲಕ ಸರಕುಗಳನ್ನು ರಫ್ತು ಮತ್ತು ಆಮದು ಮಾಡಲಾಗುತ್ತಿತ್ತು. ಮುತ್ತು ರತ್ನಗಳನ್ನು ರಾಜಬೀದಿಯಲ್ಲಿ ಷೇರುಗಳಲ್ಲಿ ಅಳೆದು ಮಾರುತ್ತಿದ್ದರು. ಇದರಿಂದ ವಿಜಯನಗರ ಸಾಮ್ರಾಜ್ಯವು ಅತ್ಯಂತ ಶ್ರೀಮಂತಿಕೆಯಿಂದ ಕೂಡಿತ್ತು ಎಂದು ನಮಗೆ ತಿಳಿದು ಬರುತ್ತದೆ. ಶಿಲ್ಪಕಲೆ. ಹಂಪಿ ಹಜಾರ ರಾಮಸ್ವಾಮಿ, ವಿಜಯ ವಿಠಲಸ್ವಾಮಿ, ಕೃಷ್ಣಸ್ವಾಮಿ, ಅಚ್ಯುತರಾಯ ಮುಂತಾದ ಸುಂದರ ದೇವಾಲಯಗಳು ಹಂಪಿಯಲ್ಲಿವೆ. ಸಾಸಿವೆ ಕಾಳು ಗಣೇಶ, ಲಕ್ಷ್ಮೀ ನರಸಿಂಹ, ಕಲ್ಲಿನ ರಥ, ವಿಠಲಸ್ವಾಮಿ ದೇವಾಲಯದ ಕಿರುಸ್ತಂಭಗಳನ್ನು ತಟ್ಟಿದರೆ ಸಪ್ತಸ್ವರಗಳು ಹೊರಡುತ್ತವೆ. ಹಂಪಿಯಲ್ಲಿ ಕಲ್ಲಿನ ಪುಷ್ಕರಣಿಯು ಮನಮೋಹಕವಾಗಿದೆ. ಹಂಪಿಯಲ್ಲಿ ಮಹಾನವಮಿ ದಿಬ್ಬವು ಬಹಳ ಸುಂದರವಾಗಿದ್ದು ಅಲ್ಲಿ ಅರಸರು ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದರು. ಇತಿಹಾಸವನ್ನು ಜೀವಂತವಾಗಿರಿಸಿರುವ ಹಂಪಿ ನಮ್ಮ ಹೆಮ್ಮೆ. ಈ ಹಂಪಿಯ ಗತವೈಭವವನ್ನು ನೆನಪಿಸಲು ನಾವು ಪ್ರತಿ ವರ್ಷ ವಿಜೃಂಭಣೆಯಿಂದ ಹಂಪಿ ಉತ್ಸವ ಆಚರಿಸುತ್ತೇವೆ. ಹಂಪಿಯ ಕಲ್ಲಿನಲ್ಲೂ ವಾಸ್ತುಶಿಲ್ಪ ಅರಳಿದೆ. ಹಂಪಿಯು ಶಿಲ್ಪಕಲೆಯ ತವರೂರಾಗಿದೆ. ಕಣ್ಣಿದ್ದವರು ಕನಕಗಿರಿ ನೋಡಬೇಕು, ಕಾಲಿದ್ದವರು ಹಂಪಿಯನ್ನು ನೋಡಬೇಕು ಎನ್ನುವಂತೆ ನಮ್ಮ ವಿಜಯನಗರ ಸಾಮ್ರಾಜ್ಯ ವಿಶಾಲವಾಗಿ ಹರಡಿದೆ. ಮೇಲೆ ವಿಜಯನಗರದಂತಹ ಇನ್ನೊಂದು ನಗರವನ್ನು ಕಣ್ಣುಗಳು ನೋಡಿಲ್ಲ, ಕಿವಿಗಳು ಕೇಳಿಲ್ಲ ಎಂದು ಹೇಳಿದ ಅಬ್ದುಲ್ ರಜಾಕನ ಮಾತು ಅಕ್ಷರಶಃ ಸತ್ಯ.